ನಾನು ವಿದ್ಯಾವರ್ಧಕ ಸಂಘ ಸರ್ದಾರ್ ಪಟೇಲ್ ಪ್ರೌಢಶಾಲೆಯ ಪ್ರಾಂಶುಪಾಲರು ವಾಣಿಶ್ರೀ ಅಂತ. ನಮ್ಮ ಶಾಲೆಗೆ ಈ ಬಾರಿ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ನಮಗೆ 3rd ರ್ಯಾಂಕ್ ಇಬ್ಬರದು ಗೊತ್ತಾಗಿದೆ. ಸೌರವ್ ಕೌಶಿಕ್ ಅಂತ ಒಂದು ಹುಡುಗ, ಅಂಕಿತಾ ಆನಂದ್ ಅಂತ ಹುಡುಗಿ, ಇಬ್ರು ಸ್ಟೇಟ್ಗೆ 3rd ರ್ಯಾಂಕ್ ಬಂದಿರೋದ್ರಿಂದ ನಮಗೆ ತುಂಬಾ ಸಂತೋಷ ಆಗಿದೆ, ಹೆಮ್ಮೆ ಕೂಡ. ಮತ್ತು ನಮ್ಮ ಶಾಲೆಗೆ ತನ್ನದೇ ಆದಂಥ ಒಂದು ಲೆಗಸಿ ಇದೆ. ನಮ್ದು ಇದು 44ನೇ ಬ್ಯಾಚು SSLC ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋದು. ಮತ್ತೆ 44ನೇ ಬ್ಯಾಚ್ ನಮಗೆ ಸತತವಾಗಿ 100% ರಿಸಲ್ಟ್ ಬಂದಿರೋದ್ರಿಂದ ಈ ದಿನ ನಮಗೆ ಒಂದು ಸುಗ್ಗಿ ಅಂತ ಹೇಳ್ಬೋದು. ತುಂಬಾ ಸಂತೋಷ ಆಗಿದೆ. ಸ್ವಲ್ಪ ಈ ಬ್ಯಾಚ್ ನಮಗೆ ಕೋವಿಡ್ ಆಗಿ ಮರಳಿ ಬಂದಿದ್ದ ಬ್ಯಾಚ್ ಆಗಿದ್ರಿಂದ ಸ್ವಲ್ಪ ನಮಗೆ ಭಯ ಇತ್ತು ಅಂತ ಹೇಳ್ಬಹುದು. ಬಟ್ ತುಂಬಾ ಮಕ್ಕಳು ಕಷ್ಟಪಟ್ಟರು, ಮತ್ತೆ ಎಲ್ಲ ವಾಪಸ್ ರೀಕೂಪ್ ನಮ್ದು ಒರಿಜಿನಲ್ ಸ್ಟ್ಯಾಂಡರ್ಡ್ಸ್. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅದಕ್ಕೆಲ್ಲ ಮಕ್ಕಳು ಮತ್ತೆ ಬರ್ತಾ ಇರೋದನ್ನ ನೋಡಿ ನಮಗೆ ತುಂಬಾ ಸಂತೋಷ ಆಗ್ತಿದೆ. ಈ ಮಧ್ಯ 3 ವರ್ಷ ನಮ್ಗೆ ಸ್ವಲ್ಪ ಕೋವಿಡ್ ಇಂದ ತೊಂದರೆ ಆಗಿದ್ರಿಂದ ಸ್ವಲ್ಪ ಎಲ್ಲೋ ಒಂದು ಮನಸ್ಸಲ್ಲಿ ಭಯ ಇತ್ತು. ಇನ್ಫ್ಯಾಕ್ಟ್ ಈ ವರ್ಷ ಹೆಂಗ್ ಮಾಡ್ತಾರೆ ಮಕ್ಕಳು ಅಂತ. ಬಟ್ ಈ ವರ್ಷ ಪೇಪರ್ಗಳು ತುಂಬಾ ಸ್ಟ್ಯಾಂಡರ್ಡ್ ಇತ್ತು. ಇನ್ಫ್ಯಾಕ್ಟ್ ಕೋರ್ ಸಬ್ಜೆಕ್ಟ್ಸ್ ನಾವು ಅಬ್ಸರ್ವ್ ಮಾಡಿದ್ದು ತುಂಬಾ ಸ್ಟ್ಯಾಂಡರ್ಡ್ ಪೇಪರ್ಸ್. ಅದರಲ್ಲೂ ಮಕ್ಕಳು ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನಮ್ಮ ಟೀಚರ್ಸ್ ಟೀಮ್ ಇಲ್ಲಿರೋರೆಲ್ಲ ತುಂಬಾ ಶ್ರಮಪಟ್ಟು ಪ್ರತಿಯೊಂದು ಮಗುಗೂ ಫಾಲೋ ಅಪ್ ಮಾಡಿ ಯಾವ ಸಬ್ಜೆಕ್ಟ್ ಅಲ್ಲಿ ತೊಂದರೆ ಇದೆ, ಯಾವ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ, ಕಾನ್ಫಿಡೆನ್ಸ್ ಇಲ್ಲದೆ ಇರೋ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಟ್ರಾ ವರ್ಕ್ಗಳು ಕೊಟ್ಟು ಮೇಲೆ ಪೇರೆಂಟ್ಸ್ನೆಲ್ಲ ಕರೆದು ಟೀಚರ್ಸು ಮತ್ತೆ ಪೇರೆಂಟ್ಸು ಒಳ್ಳೆ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಇಂದ ನಮಗೆ ರಿಸಲ್ಟ್ ಇವತ್ತು ಬಂದಿದೆ ಅಂತ ನಾನು ಹೇಳೋದಕ್ಕೆ ತುಂಬಾ ಸಂತೋಷ ಪಡ್ತೀನಿ. ಹಿಂಗೆ ನಮ್ಮ ಶಾಲೆಗೆ ಪ್ರತಿ ವರ್ಷವೂ ಕೂಡ ಇದೇ ತರ ಮಕ್ಕಳು ಇನ್ನೂ ಹೆಚ್ಚಿನ ಕೀರ್ತಿ ಯಶಸ್ಸನ್ನ ತಂದುಕೊಡ್ಲಿ. ಮತ್ತೆ ನಮ್ಮ ಮ್ಯಾನೇಜ್ಮೆಂಟ್ ವಿದ್ಯಾವರ್ಧಕ ಸಂಘ ಮ್ಯಾನೇಜ್ಮೆಂಟ್ ತುಂಬಾ ಸಪೋರ್ಟ್ ಮಾಡುತ್ತೆ ನಮ್ಮ ಎಲ್ಲ ಒಂದು ಶಾಲೆ ಚಟುವಟಿಕೆಗೆ ಕೂಡ. ಅಕಾಡೆಮಿಕ್ಸ್ ಆಗ್ಲಿ, ಕೋ ಕರಿಕ್ಯುಲರ್ ಆಗ್ಲಿ ತುಂಬಾ ಸಪೋರ್ಟ್ ನಮಗೆ. ಪ್ರತಿಯೊಂದಕ್ಕೂ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಹಿಂದೆ ಒಂದು ಉತ್ಸಾಹ ತೋರ್ತಾ ಪ್ರತಿಯೊಂದು ಒಂದು ನಮ್ಮ ಶಾಲೆಯ ಒಂದು ಚಟುವಟಿಕೆಗೂ ಅವರು ನಮಗೆ ತುಂಬಾ ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ. ಇದ್ರ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ ಹಾಗೂ ಗೌರವ ಇದೆ. ನಮ್ಮ ಶಾಲೆಯಲ್ಲಿ ಟ್ಯೂಷನ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಸರ್. ನಾವು ಟೀಚರ್ಸ್ ಯಾರು ಪ್ರೈವೇಟ್ ಆಗಿ ಟ್ಯೂಷನ್ ಮಾಡೋದಿಲ್ಲ. ನಮ್ದು ಪ್ರೈವೇಟ್ ಅನ್ಏಡೆಡ್ ಇನ್ಸ್ಟಿಟ್ಯೂಷನ್ ಇದ್ರೂ ಕೂಡ ನಾವ್ ಯಾರು ಟ್ಯೂಷನ್ ಮಾಡೋ ಒಂದು ಪ್ರವೃತ್ತಿ ಇಟ್ಕೊಂಡೇ ಇಲ್ಲ. ಬಟ್ ಏನು ಅಂತಂದ್ರೆ ಸ್ಪೆಷಾಲಿಟಿ ನಮ್ಮ ಶಾಲೆದು ಪೇರೆಂಟ್ಸು, ಮಕ್ಕಳು, ಟೀಚರ್ಸು 3 ವರ್ಟಿಸಸ್ ಆಫ್ ಅ ಟ್ರಯಾಂಗಲ್ ಅಂತ ಹೇಳ್ಬೋದು. ಪ್ಲಸ್ ಅಫ್ಕೋರ್ಸ್ ನಮಗೆ ಮ್ಯಾನೇಜ್ಮೆಂಟ್ ಸಪೋರ್ಟ್ ಪ್ರತಿ ಹೆಜ್ಜೆಗೂ ಇದೆ. ಸೊ ನಾವು 3 ಸ್ಟೇಕ್ ಹೋಲ್ಡರ್ಸ್ ಆಫ್ ದ ಎಜುಕೇಶನಲ್ ಸೆಟಪ್ ಅಂತ ಹೇಳಿದ್ರೆ ನಾವು 3 ಜನ ಒಟ್ಟಿಗೆ ಕೆಲಸ ಮಾಡ್ತಿರ್ತೀವಿ. ಟೀಚರ್ಸು, ಪೇರೆಂಟ್ಸು, ಮಕ್ಕಳು. ಸೊ ಏನೇ ಅವ್ರಿಗೆ ತೊಂದರೆ ಕಂಡು ಬಂದ್ರು ಇಮಿಡಿಯೇಟ್ಲಿ ಪೇರೆಂಟ್ಸ್ ಬರ್ತಾರೆ, ಟೀಚರ್ಸ್ ಜೊತೆ ಮಾತಾಡ್ತಾರೆ, ಹೇಗೆ ಸಾಲ್ವ್ ಮಾಡ್ಬೋದು ಆ ಪ್ರಾಬ್ಲಮ್ ಇಮಿಡಿಯೇಟ್ ಫಾಲೋ ಅಪ್ ಮಾಡ್ತೀವಿ. ಟೀಚರ್ಸ್ ವಿಲ್ ಬಿ ಆನ್ ದೇರ್ ಟೋಸ್ ಟು ಸಾಲ್ವ್ ಎನಿ ಪ್ರಾಬ್ಲಮ್ ಅರೈಸಿಂಗ್ ವಿತ್ ರೆಸ್ಪೆಕ್ಟ್ ಟು ಅಕಾಡೆಮಿಕ್ಸ್ ಆಫ್ ಎವ್ರಿ ಸ್ಟೂಡೆಂಟ್. ಬರೀ ಟಾಪರ್ಸ್ ಅಂತಲ್ಲ, ನಮ್ಗೆ ಸ್ಲೋ ಲರ್ನರ್ಸ್ ಕೂಡ ಇದ್ದಾರೆ. ಸೊ ಅವ್ರಿಗೂ ಕೂಡ ಅಷ್ಟೇ ಸಪೋರ್ಟ್ ನಮ್ಮ ಟೀಚರ್ಸ್ ಎಕ್ಸ್ಟೆಂಡ್ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ನಮ್ಮ ಒಂದು ಶಾಲೆಯ ಒಂದು ಸ್ಪೆಷಾಲಿಟಿನೇ ಇದು ಅಂತ ಹೇಳ್ಬೋದು. ಅಂಕಿತಾ ಆನಂದ್ ಇವರು 3rd ರ್ಯಾಂಕ್. ವಿ ಆರ್ ರಿಯಲಿ ಪ್ರೌಡ್ ಆಫ್ ಹರ್. ತುಂಬಾ ಕಷ್ಟ ಕೆಲಸ ಮಾಡಿದಂತ ವಿದ್ಯಾರ್ಥಿನಿ. ನಾವು 8ನೇ ಕ್ಲಾಸಿಂದ ನೋಡ್ತಾ ಬಂದಿದ್ದೀವಿ, 3 ವರ್ಷ ಆಯ್ತು. ಸೊ ಶಿ ಡಿಸರ್ವ್ಸ್ ದಿಸ್ ಅಚೀವ್ಮೆಂಟ್ ಅಂಡ್ ಶಿ ಈಸ್ ಅಡೆಡ್ ಟು ದಟ್ ಶಿ ಈಸ್ ಅನ್ ಎಕ್ಸಲೆಂಟ್ ಆಲ್ರೌಂಡರ್. ಬೇರೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಲಿ, ಡಿಬೇಟ್ ಆಗಲಿ, ಮ್ಯೂಸಿಕ್ ಆಗಲಿ, ಡಾನ್ಸ್ ಆಗಲಿ, ಪ್ರತಿಯೊಂದರಲ್ಲೂ ಜಾಣೆ ಹುಡುಗಿ. ಹಿಂಗಾಗಿ ಇವಳು ಶಿ ಈಸ್ ಅನ್ ಅಸೆಟ್ ಟು ಅವರ್ ಇನ್ಸ್ಟಿಟ್ಯೂಷನ್. ವಾಣಿಶ್ರೀ ದೇಶಪಾಂಡೆ. ನೀ ತೊಳಿ ಸರ್, ತೊಳಿ. ನೀ ಕುಡಿ ಪಾಪ ಕುಡಿ ಕುಡಿ ಸರ್. ಕುಡಿ ತಿನ್ಸಿ. ಮ್ಯಾಮ್ ಕೊಡು ಮ್ಯಾಮ್. ಸ್ವಲ್ಪ ಈ ಕಡೆ ಹೋಗ್ಬಾ. ಹಾಂ, ಓಕೆ. ಕ್ಲಾಸ್
ತಿನ್ಸಿ ನಾನು ಜನರಲ್ ತಿನ್ಸ್ತೀನಿ. Congratulations, dear. ಕೊಡಮ್ಮ ಎಲ್ಲ ಕೊಡಮ್ಮ. Congratulations. God bless you. ಮೇಡಮ್ ಈ ಕಡೆ